ನಟಿ ಬಿಗ್ ಬಾಸ್ ಖ್ಯಾತಿಯ ಕೃಷಿ ತಾಪಂಡ ಅವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಉದ್ಯಮಿ ಅರವಿಂದ ರೆಡ್ಡಿ ಪ್ರಕರಣದಲ್ಲಿ ಕೃಷಿ ಅವರ ಹೆಸರು ತಳುಕು ಹಾಕಿಕೊಂಡಿದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೃಷಿ ಅರವಿಂದ ರೆಡ್ಡಿ ಪ್ರಕರಣದಲ್ಲಿ ಕೃಷಿ ಅವರ ಸ್ನೇಹಿತ ವೈಶಾಖ್ ಉಪಾಧ್ಯಾಯ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇದೇ ವೈಶಾಖ್ ಉಪಾಧ್ಯಾಯ ಇದೀಗ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಆರ್ ನಗರದಲ್ಲಿರುವಂತಹ ಎಲಿಗೆಂಟ್ ಅಪಾರ್ಟ್ಮೆಂಟ್ನಲ್ಲಿ ಕೃಷಿ ವಾಸ ಇದ್ರು. ಆ ಅಪಾರ್ಟ್ಮೆಂಟ್ನ ಕೃಷಿ ಅವರ ಫ್ಲಾಟ್ನಲ್ಲಿ ಈ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಆಘಾತಕಾರಿ ವಿಚಾರ ಸದ್ಯಕ್ಕೆ ದೊಡ್ಡ ಮಟ್ಟಿಗೆ ಸುದ್ದಿಗೆ ಗ್ರಾಸವಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಉದ್ಯಮಿ ಅರವಿಂದ ರೆಡ್ಡಿ ಅವರಿಗೆ ಬೆದರಿಕೆ ಪತ್ರ ಬರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿಯಲ್ಲಿ ವೈಶಾಖ್ ಉಪಾಧ್ಯಾಯ ಅವರನ್ನ HCL ಪೊಲೀಸರು ಅರೆಸ್ಟ್ ಮಾಡಿದ್ರು. ಕೃಷಿ ಜೊತೆಗಿನ ಸಮಸ್ಯೆಯನ್ನ ನೀನು ಅತಿ ಬೇಗವಾಗಿ ಕ್ಲಿಯರ್ ಮಾಡಬೇಕು, ಇಲ್ಲ ಆಕೆಗೆ 6 ರಿಂದ 7 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಬೆದರಿಕೆಯ ಪತ್ರವನ್ನ ಬರೆಯಲಾಗಿತ್ತು ಅರವಿಂದ ರೆಡ್ಡಿ ಅವರಿಗೆ. ಈ ಪತ್ರದ ಜಾಡು ಹಿಡಿದು ಹೊರಟಾಗ ಈ ಪತ್ರ ಬರೆದಿದ್ದು ವೈಶಾಖ್ ಅನ್ನೋದು ಗೊತ್ತಾಗಿದೆ ತನಿಖೆಯ ಸಂದರ್ಭದಲ್ಲಿ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಅವರನ್ನ HCL ಪೊಲೀಸರು ಬಂಧಿಸಿದ್ರು. ಇದಾದ ಬಳಿಕ ವೈಶಾಖ್ ಹಾಗೂ ಅವರ ಪತ್ನಿಯ ನಡುವೆ ಒಂದಷ್ಟು ವೈಮನಸ್ಸು ಮೂಡಿತ್ತು. ಈ ವೈಮನಸ್ಸಿನಿಂದಾಗಿ ವೈಶಾಖ್ ಕೃಷಿ ತಾಪಂಡ ಜೊತೆ ವಾಸವಾಗಿದ್ರು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಕಳೆದ ಕೆಲವು ದಿನಗಳಿಂದ ವೈಶಾಖ್ ಕೃಷಿ ವಾಸವಿದ್ದಂತಹ ಫ್ಲಾಟ್ನಲ್ಲೇ ಬಂದಿರ್ತಾ ಇದ್ರು. ಅಲ್ಲೇ ಅವರು ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಆತ್ಮಹತ್ಯೆಗೆ ಶರಣಾಗುವಂತಹ ಸಂದರ್ಭದಲ್ಲಿ ಕೃಷಿ ಮನೆಯಲ್ಲಿರಲಿಲ್ಲ. ಕೃಷಿ ಅವರ ಸೋಷಿಯಲ್ ಮೀಡಿಯಾವನ್ನ ಗಮನಿಸಿದ್ರೆ ಗೊತ್ತಾಗತ್ತೆ. ಕಳೆದ 1-2 ದಿನಗಳಿಂದ ಅವರು ಸೋಲೂರಿನಲ್ಲಿರುವಂತಹ SDMನ ಕ್ಷೇಮವನದಲ್ಲಿ ಮಾನಸಿಕ ಚಿಕಿತ್ಸೆಗಾಗಿ ಅಲ್ಲಿದ್ದಾರೆ. ಅಲ್ಲಿ ಅವರು ಸಮಯವನ್ನ ಕಳೀತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋ ಪೋಸ್ಟ್ಗಳನ್ನ ಅವರು ಹಾಕಿರೋದನ್ನ ನೀವು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರಬಹುದು. ಕೃಷಿ ಅವರು ಕ್ಷೇಮವನದಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ವೈಶಾಖ್ ಉಪಾಧ್ಯಾಯ ಕೃಷಿ ಅವರ ಫ್ಲಾಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತ್ನಿಯ ಜೊತೆಗೆ ಕಲಹದ ಬಳಿಕ ಕಳೆದ ಕೆಲವು ದಿನಗಳಿಂದ ಕೃಷಿ ಅವರ ಜೊತೆ ವೈಶಾಖ್ ವಾಸ ಇದ್ರು. ಅಲ್ಲಿಂದಲೇ ಅವರ ಕೆಲಸ ಕಾರ್ಯಗಳಿಗೆ ಹೋಗಿ ಬರ್ತಾ ಇದ್ರು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಇನ್ನು ಕೃಷಿ ಹಾಗೂ ವೈಶಾಖ್ ಇಬ್ಬರಲ್ಲೂ ಕೂಡ ಒಂದೊಂದು ಕೀ ಇತ್ತು. ಕೃಷಿ ಇಲ್ಲದಂತಹ ಸಂದರ್ಭದಲ್ಲಿ ಇನ್ನೊಂದು ಕೀಯನ್ನ ಬಳಸಿ ವೈಶಾಖ್ ಕೃಷಿ ಅವರ ಮನೆಗೆ ಬಂದಿದ್ದಾರೆ. ಬಂದಂತಹ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಸುಮಾರು ನಿನ್ನೆ ರಾತ್ರಿ 8:30 ಹೊತ್ತಿಗೆ ವೈಶಾಖ್ ಕೃಷಿ ಅವರಿಗೆ ಕರೆ ಮಾಡಿದ್ದಾರಂತೆ. ನನಗೆ ಈ ಜೀವನ ಸಾಕಾಗಿದೆ, ನಾನಿನ್ನೂ ಬದುಕೋದಿಲ್ಲ, ಆತ್ಮಹತ್ಯೆಗೆ ಶರಣಾಗ್ತೀನಿ ಅಂತ ಕೃಷಿ ಅವರಿಗೆ ಮೆಸೇಜ್ ಕೂಡ ಮಾಡಿದ್ದಾರಂತೆ, ಹಾಗೆ ಕಾಲ್ ಕೂಡ ಮಾಡಿದ್ದಾರಂತೆ. ಈ ಸಂದರ್ಭದಲ್ಲಿ ಕ್ಷೇಮವನದಿಂದಲೇ ಕೃಷಿ ಅವರು ವೈಶಾಖ್ ಅವರನ್ನ ಸಮಾಧಾನ ಮಾಡಿದ್ದಾರಂತೆ. ಇಲ್ಲ, ಆ ಥರ ಏನೂ ಆಗಲ್ಲ, ಆ ಥರ ನಿರ್ಧಾರವನ್ನ ತೆಗೆದುಕೊಳ್ಬೇಡ ಅಂತ ಸಮಾಧಾನ ಮಾಡಿದ್ದಾರಂತೆ. ಸಮಾಧಾನ ಮಾಡಿದ ಬಳಿಕ ಒಪ್ಪಿಕೊಂಡಿದ್ದಾರೆ ವೈಶಾಖ್, ಸರಿ ನಾನು ಹಂಗೆ ಮಾಡ್ಕೊಳ್ಳಲ್ಲ ಅಂತ. 11:30 ಸುಮಾರಿಗೆ ಮತ್ತೆ ಕೃಷಿ ಅವರು ವೈಶಾಖ್ಗೆ ಕರೆ ಮಾಡಿದಾಗ ಅವರು ಯಾವುದೇ ರೀತಿಯಲ್ಲೂ ಕೂಡ ಕರೆ ಸ್ವೀಕರಿಸಿಲ್ಲ. ಹಾಗಾಗಿ ಕೃಷಿ ಅವರಿಗೆ ಗಾಬರಿ ಆಗಿದೆ. ಕೂಡಲೇ 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೆ ವೈಶಾಖ್ ಕುಟುಂಬದವರಿಗೂ ಕೂಡ ಕೃಷಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಕೂಡಲೇ ಪೊಲೀಸರು ಅಪಾರ್ಟ್ಮೆಂಟ್ಗೆ ಬಂದು ಕೃಷಿ ಅವರ ಫ್ಲಾಟ್ಗೆ ಪ್ರವೇಶ ಮಾಡಿ ನೋಡಿದಾಗ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ವೈಶಾಖ್ ಅವರ ಮೃತದೇಹವನ್ನು ರವಾನಿಸಲಾಗಿದೆ ಮರಣೋತ್ತರ ಪರೀಕ್ಷೆಗಾಗಿ. ಇನ್ನು ಕೃಷಿ ಅವರನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಪ್ರಕರಣದ ಬೆನ್ನಲ್ಲೇ ವೈಶಾಖ್ ಅವರ ತಂದೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಮಗನ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ. ಇದರ ನಡುವೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ವೈಶಾಖ್ ಯಾಕೆ ಕೃಷಿ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ? ಕಳೆದ ಒಂದಷ್ಟು ದಿನಗಳಿಂದ ಹಾಗಾದ್ರೆ ಕೃಷಿ ಜೊತೆನೇ ವೈಶಾಖ್ ವಾಸ ಇದ್ರ? ಹೀಗೆಲ್ಲ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸದ್ಯಕ್ಕೆ ಬಂದ ಮಾಹಿತಿಯ ಪ್ರಕಾರ ವೈಶಾಖ್ ಕೂಡ ಒಂದಷ್ಟು ಬೆಳವಣಿಗೆಗಳ ಬಳಿಕ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು. ಅದೇ ಕಾರಣದಿಂದ ನೊಂದು ಅವರು ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತ ಹೇಳಲಾಗುತ್ತೆ. ಮತ್ತೊಂದು ಕಡೆ ಪತ್ನಿಯ ಜೊತೆ ನಿರಂತರವಾಗಿ ವೈಮನಸ್ಸುಂಟಾಗ್ತಾ ಇತ್ತು. ನಿನ್ನೆ ಕೂಡ ಪತ್ನಿ ಜೊತೆ ಜಗಳ ಆಗಿತ್ತು. ಅದೆಲ್ಲ ಆದ ಬಳಿಕ ವೈಶಾಖ್ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.
ಅದೇನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ? ಇಲ್ಲ, ಅದೇನು ಹೇಳ್ಬೋದು. ನಾನು ವೈಶಾಖಿಂದ ಒಬ್ಬ 8 ಜನರೇಷನ್ ಸಂಪರ್ಕದಲ್ಲಿಲ್ಲ. ಅದೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ತಂದೆ ನನ್ನ ತಂದೆ ಎಲ್ಲ ಒಟ್ಟಿಗೆ ಓದೋರು, ಒಟ್ಟಿಗೆ ಹೊರತು ಅದ್ರ ಮೇಲೆ ಏನೂ ಇಲ್ಲ. ಅವರು ಫ್ಯಾಮಿಲಿ ಏನಾದ್ರು ಹೇಳಿದ್ರು ಸರ್? ನನಗೆ ಈಗ ಮಾತಾಡೋಕ್ಕಿಲ್ಲ. FIR ಆಗಿದೆ ಅಂತ ಹೇಳಿದ್ರು, ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು. ಕೊನೆಯದಾಗಿ ಮಾತಾಡಿದ್ರು. ನಾನೊಬ್ಬ 10 ಇಯರ್ಸ್ ಆಯಿತು ಅಂತ ಸಂಪರ್ಕ ಇಲ್ಲ. ಸರ್, ಈಗ ವೈಶಾಖ್ ಅವರ ಅಂದರೆ ಮತ್ತು ಇವರು ಕೃಷಿಯವರ ಸ್ನೇಹದ ಬಗ್ಗೆ ಯಾವತ್ತಾರು ನಿಮ್ಮ ಜೊತೆ ಮಾತಾಡಿದ್ದಾರೆ? ಏನು ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು 8 ಇಯರ್ಸ್ ಆಯಿತು ಅವ್ನ ಸಂಪರ್ಕ ಬಿಟ್ಟು. ನಾವು ಒಟ್ಟಿಗೆ ಚಿಕ್ಕವರಿದ್ದಾಗ ಒಟ್ಟಿಗೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ಫ್ಯಾಮಿಲಿ ಟ್ರಿಪ್ಸ್ ಎಲ್ಲ, ಫ್ಯಾಮಿಲಿ ಫ್ರೆಂಡ್, ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್, ತುಮಕೂರಿನವರೆಲ್ಲ ನಾವು. ಸೊ ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್, ಆ ಸಂಬಂಧ ಏನು ಗೊತ್ತಿಲ್ಲ. ಅವರ ಉದ್ಯಮದ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ ಸ್ನೇಹಿತರಾಗಿ ಏನು ಹೇಳಿದ್ರು? ಬಿಸ್ನೆಸ್ ಏನಿಲ್ಲ, ಅವರು ಬಿಸ್ನೆಸ್ ಏನೋ ಕಾರ್ ವರ್ಕ್ಶಾಪನ್ನು ಇಟ್ಕೊಂಡಿದ್ರು, ಚೆನ್ನಾಗಿ ನಡೆಸ್ತಾ ಇದ್ರು. ಒಳ್ಳೆ ಮನುಷ್ಯ, ಹುಟ್ಟಾಗಿಂದ ನೋಡಿದ್ದೀನಿ. ಯಾರು ನೋ ದಿಸ್ ಥಿಂಗ್ ವಾಸ್ ವೆರಿ ಗುಡ್ ಬಾಯ್. ಇಟ್ಸ್ ಎ ಬಿಗ್ ಲಾಸ್ ಅನ್ಸುತ್ತೆ. ಓಕೆ. ಬಟ್ ಈ ವಾಸ್ ವೆರಿ ಗುಡ್ ಬಾಯ್. ಈಗ ಅವರ ಮಾನಸಿಕವಾಗಿ ಅಂದರೆ ಯಾವತ್ತಾದರೂ ಖಿನ್ನತೆಗಳಿಗಾಗಿರೋಂಥದ್ದು ಆ ಥರದ ಘಟನೆಗಳು ವಿಚಾರ ನಿಮಗೇನಾದ್ರು ಗೊತ್ತಾ ಸರ್? ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಹಾಂ ಹಾಂ. ಈ ಹಿಂದೆ ಅವರು ಅರೆಸ್ಟ್ ಆಗಿದ್ದಾಗ ಏನಾದರೂ ಭೇಟಿ ಆಗಿದ್ರಾ? ಇಲ್ಲ, ಭೇಟಿ ಆಗಿಲ್ಲ ಸರ್. ನಾವು ನನ್ನ ತಂದೆ ಕಳ್ಕೊಂಡು ಆಗ ಒಂದು 6-7 ತಿಂಗಳು ನಾನು ಬಿಸಿ ಇದ್ದೀನಿ, ನನಗೂ ಏನು ಸಿಕ್ಕಿಲ್ಲ. ಅಲ್ಲ, ಬಟ್ 8 ಇಯರ್ಸ್ ಆಯ್ತು ನನಗೆ. ಇನ್ನು ಅರವಿಂದ ರೆಡ್ಡಿ ಪ್ರಕರಣದ ಬಳಿಕ ವೈಶಾಖ್ ಸಾಕಷ್ಟು ನೊಂದು ಹೋಗಿದ್ರು, ತುಂಬಾನೇ ಮೌನಿ ಆಗಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆತ ಕೃಷಿ ಕೂಡ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಮಾನಸಿಕ ಒದ್ದಾಟದ ಬಗ್ಗೆ ಹೇಳ್ಕೊಂಡಿದ್ರು, ಕಣ್ಣೀರು ಹಾಕಿದ್ರು. ನಾನು ಡಿಪ್ರೆಷನ್ಗೆ ಒಳಗಾಗಿದ್ದೀನಿ, ಇದರಿಂದ ಹೊರಗಡೆ ಬರೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇತ್ತೀಚೆಗೆ ಕೃಷಿ ಸಾಕಷ್ಟು ಆಕ್ಟಿವ್ ಆಗಿದ್ರು, ಬೇರೆ ಬೇರೆ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು, ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇದ್ರು. ಹಾಗೆ ತಮ್ಮ ಯೂಟ್ಯೂಬ್ನಲ್ಲೂ ಕೂಡ ಅಷ್ಟೇ ಆಕ್ಟಿವ್ ಆಗಿದ್ರು. ಜನರ ಜೊತೆ ಹೆಚ್ಚು ಕನೆಕ್ಟ್ ಆಗೋದಕ್ಕೆ ಕೃಷಿ ಟ್ರೈ ಮಾಡ್ತಾ ಇದ್ರು. ಜನ ಕೂಡ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಇನ್ನೇನು ಕೃಷಿ ನಾರ್ಮಲ್ ಲೈಫ್ಗೆ ಬರ್ತಾರೆ, ಆಗಿರುವಂತಹ ನೋವಿಂದ ಹೊರಗಡೆ ಬರ್ತಾರೆ ಅನ್ನುವಷ್ಟರಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ದೊಡ್ಡ ಆಘಾತ ಕೃಷಿಯವರಿಗೆ ಎದುರಾಗಿದೆ. ಇನ್ನು ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನು, ಇದರಲ್ಲಿ ಯಾರ ಪಾತ್ರ ಇದೆ, ಈ ಎಲ್ಲದರ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಬೇಕಷ್ಟೇ. ಆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗ್ಲಿಕ್ಕಿದೆ. ಇನ್ನು ಅಲ್ಲಿ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಪತ್ತೆ ಆಗಿಲ್ಲ. ಪೊಲೀಸರು ಕೂಡ ವೈಶಾಖ್ ಅವರ ಪತ್ನಿ ಹಾಗೇನೆ ಅವರ ಕುಟುಂಬದವರು, ಸ್ನೇಹಿತರು, ಕೃಷಿ ಹೀಗೆ ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ ಬಳಿಕ ಏನು ವಿಚಾರಕ್ಕೆ ಈ ಒಂದು ಕೆಟ್ಟ ನಿರ್ಧಾರವನ್ನ ವೈಶಾಖ್ ತೆಗೆದುಕೊಂಡ್ರು ಅನ್ನೋದು ಸ್ಪಷ್ಟವಾಗಲಿದೆ.